ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಫಾರ್ ಡಿಫೆನ್ಸ್ ಎವಿಡೆನ್ಸ್. ಡಿಫೆನ್ಸ್ ಪರವಾಗಿ ನನ್ನ ಮುಂದಿನ ಸಾಕ್ಷಿ ಅಪ್ಪಣ್ಣಯ್ಯ ಮಾವಿನಕೋಟೆ ಇವರ. ಸರಿ, ಕರೀರಿ. ಅಪ್ಪಣ್ಣಯ್ಯ ಮಾವಿನಕೋಟೆ. ಯುವರ್ ಆನರ್, ಅಪ್ಪಣ್ಣಯ್ಯ ಮಾವಿನಕೋಟೆಯವರು ರುದ್ರಾಂಚಲ ರಾಜ್ಯದ ರೈತ ಸಂಘದ ಅಧ್ಯಕ್ಷರಾಗಿದ್ದರು. ನಿರ್ಮಲಾ ಕೊಂಡಹಳ್ಳಿಯವರು ಅಧ್ಯಕ್ಷರಾಗೋದಕ್ಕೆ ಮುಂಚೆ ಅವರು ಕೂಡ ಈ ರೈತ ಸಂಘದ ಪಿತೂರಿ ಸಭೆಗಳಾಯಿತು, 30-40 ಜನ ಸೇರಿಸ್ಕೊಂಡು ಅಂತ ಹೇಳಿಬಿಟ್ಟು ಪ್ರಾಸಿಕ್ಯೂಷನ್ ಹೇಳ್ತಾರಲ್ಲ, ಆ ಸಭೆಗಳಲ್ಲಿ ಅವರು ಕೂಡ ಇದ್ದರು ಅಂತ ಹೇಳ್ತಾರೆ. ಹಾಗಾಗಿ ಅವರು ಪ್ರಮುಖವಾದ ಸಾಕ್ಷಿ ಆಗ್ತಾರೆ ಇವರ. ಸರಿ, ಕರೀರಿ. ಅಪ್ಪಣ್ಣಯ್ಯವರೇ, ದಯವಿಟ್ಟು ಬನ್ನಿ. ಸೊ ನಾನು ಹೇಳಿದಾಗ ಹೇಳಿ. ಸತ್ಯವನ್ನು ಹೇಳುತ್ತೇನೆ. ಸತ್ಯವನ್ನು ಹೇಳುತ್ತೇನೆ. ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ನಾನು ಹೇಳುವುದೆಲ್ಲ ಸತ್ಯ. ತಾವು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಅತ್ಯಂತ ದೊಡ್ಡ ಹೆಸರು ಮಾಡಿರುವಂಥ ರೈತ ನಾಯಕರು. ಆದರೂ ಅಫಿಷಿಯಲಿ ಫಾರ್ ದಿ ಪರ್ಪಸ್ ಆಫ್ ರೆಕಾರ್ಡ್ ತಮ್ಮ ಹೆಸರು, ವೃತ್ತಿ ಮತ್ತು ತಮ್ಮ ಸ್ಥಳ ಇದನ್ನು ತಿಳಿಸ್ತೀರಾ? ನನ್ನ ಹೆಸರು ಅಪ್ಪಣ್ಣ ಮಾವಿನಕೋಟೆ. ನನ್ನ ಉದ್ಯೋಗ ಕೃಷಿ. ನನ್ನ ಗ್ರಾಮ ಮಾವಿನಕೋಟೆ ಮತ್ತು ನಿರಂತರವಾಗಿ ರೈತ ಸಂಘದ ರೈತರ ಬದುಕಿನ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಕೆಲಸ ಮಾಡ್ತಿದ್ದೀನಿ. ಏನೇನು ರೈತ ಸಂಘದ ಚಟುವಟಿಕೆಗಳು ಅಂದರೆ? ರೈತ ಸಂಘ ಅನ್ನೋದು ರೈತರ ಬದುಕನ್ನು ರಕ್ಷಣೆ ಮಾಡೋಕ್ಕೆ, ರೈತರಿಗೆ ಸ್ವಾಭಿಮಾನ ಸೃಷ್ಟಿ ಮಾಡೋಕ್ಕೆ ಮತ್ತು ಇತ್ತೀಚೆಗೆ ಬಹುರಾಷ್ಟ್ರೀಯ ಕಂಪನಿಗಳು ಭೂಮಿ ಮೇಲೆ ಮಾಡ್ತಿರ್ತಕ್ಕಂಥ ಹಲ್ಲೆ, ಇದರ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡೋದು. ಈ ಥರದ ಎಲ್ಲ ಸಮಸ್ಯೆಗಳನ್ನ ಅತ್ಯಂತ ಗಂಭೀರವಾಗಿ ನಿರಂತರವಾಗಿ ಈಗಾಗಲೇ 15-20 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಘಟನೆ. ಓಕೆ, ಈಗ ಇಲ್ಲಿ ಕಟಕಟೆಯಲ್ಲಿ ನೋಡಿ, ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರಲ್ಲ, ನಿರ್ಮಲಾ ಕೊಂಡಹಳ್ಳಿ, ಹನುಮಂತಪ್ಪ, ದಿವಾಕರ ಮೂರ್ತಿ, ನರಸಿಂಹೇಗೌಡ, ಶಿವಪತ್ರಿ, ಇವರುಗಳೆಲ್ಲ ತಮಗೆ ಗೊತ್ತಾ? ಈಗ ನಮಗೆ ಗೊತ್ತಿದೆ, ಇವರೆಲ್ಲ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ರೈತರ ಹೋರಾಟದಲ್ಲಿ ರೈತ ಸಂಘದಲ್ಲಿ ಭಾಗವಹಿಸ್ತಿದ್ರು. ನಿರ್ಮಲಾ ಕೊಂಡಹಳ್ಳಿ ಅವರ ತಂದೆ ಪ್ರಭಾಕರ್ ಗೌಡರು ನಮ್ಮ ಸ್ನೇಹಿತರು, ರೈತ ಸಂಘದಲ್ಲಿ ಭಾಳ ದೊಡ್ಡ ಹೋರಾಟವನ್ನು ಮಾಡಿದವರು. ಎಷ್ಟು ಸಾರಿ ನೀವು ಇವರುಗಳ ಜೊತೆ ದೇವಸಾಗರದಲ್ಲಿ ಸಭೆಗಳಲ್ಲಿ ಭಾಗವಹಿಸಿದ್ದೀರಿ? ಸುಮಾರು 5ರಿಂದ 6 ಸಾರಿ ಸಭೆಗಳಲ್ಲಿ ಭಾಗವಹಿಸಿದ್ದೀನಿ. ನೋಡಿ, ಪ್ರಾಸಿಕ್ಯೂಷನ್ ಹೇಳ್ತಾರೆ ಕಳೆದ ವರ್ಷ ಅಂದರೆ 2010 ಮೇ 16, ಜೂನ್ 4, ಜುಲೈ 18 ಮತ್ತು ಸೆಪ್ಟೆಂಬರ್ 3 ಈ 4 ದಿವಸಗಳು ಈ ಮುಖಂಡರ ಜೊತೆ ದೇವಸಾಗರದಲ್ಲಿ ಕೆಲವು ಸೀಕ್ರೆಟ್ ಮೀಟಿಂಗ್ ನಡೆಯಿತು. ಅದರಲ್ಲಿ ನೀವು ಭಾಗವಹಿಸಿದ್ರಂತೆ. PW 67 ವೆಂಕಟರಮಣಮೂರ್ತಿ, PW 68 ಶಿವಪ್ಪ ಇವರು ಕೂಡ ಇದನ್ನು ಹೇಳ್ತಾರೆ. ಹೌದಾ? ಕಿಸಾನ್ ಮಂಚದ ಅಧ್ಯಕ್ಷನಾಗಿ ರಾಷ್ಟ್ರಾದ್ಯಂತ 100 ಸಭೆಗಳನ್ನು ಮಾಡ್ತಿರ್ತೀವಿ. ಇವರು ನಾವು ಜೊತೆಯಲ್ಲಿ ಸಭೆ ಮಾಡಿರತಕ್ಕಂಥ ವಿಷಯವನ್ನು ಸಂಪೂರ್ಣವಾಗಿ ಹೇಳಬೇಕಾದ್ರೆ ನನ್ನ ಹತ್ರ ಒಂದು ಡೈರಿ ಇದೆ. ಆ ಡೈರಿಯನ್ನು ತೆಗೆದು ಯಾವ್ಯಾವ ವೇಳೆಯಲ್ಲಿ ನಾನು ಇವರು ಸೇರಿ ಸಭೆ ಮಾಡಿದ್ದೀವಿ ಅಂತ ವಿವರಣೆ ಕೊಡಲು ಸಾಧ್ಯ ಆಗುತ್ತೆ. ಯುವರ್ ಆನರ್, ಅವರು ತಮ್ಮ ಪಾಕೆಟ್ ಡೈರಿಯನ್ನು ರೆಫರ್ ಮಾಡೋದಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದಾರೆ. ಇಟ್ಸ್ ಓನ್ಲಿ ರಿಗಾರ್ಡಿಂಗ್ ದಿ ಡೇಟ್ಸ್. ಓಕೆ, ಆಯ್ತು, ನೋಡ್ಕೊಂಡು ಹೇಳಿ. ಸರಿ ಸ್ವಾಮಿ. ದೇವಸಾಗರದಲ್ಲಿ ನಾವು ಅವರಿಬ್ಬರು ಸೇರಿ ಸಭೆ ಮಾಡಿರೋದು ಮೇ 16, ಜೂನ್ 4, ಜುಲೈ 18, ಸೆಪ್ಟೆಂಬರ್ 3 4 ಸಭೆಗಳನ್ನ ಅವ್ರ ಜೊತೆಲಿ ದೇವಸಾಗರದಲ್ಲಿ ಮಾಡಿದ್ದೀವಿ. ಆ ಸಭೆಗಳಿಗೆ PW 67 ವೆಂಕಟರಮಣಮೂರ್ತಿ ಮತ್ತು PW 68 ಶಿವಪ್ಪ ಇವರುಗಳು ಭಾಗವಹಿಸಿದ್ರು ಆ ಸಭೆಯಲ್ಲಿ.
ಬಂದಿದ್ದರು. ಅವರು ರೈತರ ಪರವಾಗಿ ಮಾತಾಡಲೇ ಇಲ್ಲ. ಅವ್ರು ಮಾತಾಡಿದ್ದು ಬಿಂಗಾರ ಪರವಾಗಿ. ನಮ್ಮ ಹೋರಾಟ ಬಿಂಗಾರ ಮೇಲೆ ಇರೋದ್ರಿಂದ ಅವ್ರ ಪರವಾಗಿ ಮಾತಾಡಿದ್ರೆ ಆಗೋ ಪ್ರಯೋಜನ ಏನು? ಎಲ್ಲ ಡಬಲ್ ಗೇಮ್ಗಳು. ಓಕೆ, 4 ಸಾರಿನ ನೀವು ಸಭೆಗಳಲ್ಲಿ ಭಾಗವಹಿಸಿದ್ದಿರಲ್ಲ. ಈ ಸಭೆಗಳ ಮುಖ್ಯವಾದ ಅಜೆಂಡಾ ಏನಿತ್ತು? ದೇವಸಾಗರದಲ್ಲಿ ಸುಶೀಲ್ ಕುಮಾರ್ ಬಿಂಗಾರ್ ಅವರ ಒಂದು ಲ್ಯಾಬ್ ಇತ್ತು. ಆ ಲ್ಯಾಬ್ನಲ್ಲಿ ಮಿಸೈಲ್ ಟೆಸ್ಟಿಂಗ್ ಲ್ಯಾಬ್ ಆದ್ದರಿಂದ ಅದನ್ನು ಮುಚ್ಚಿಸಬೇಕು ಅಂತೇಳಿ ಹೋರಾಟ ಮಾಡ್ತೀವಿ. ಯಾಕೆ? ನಾವು ಯಾತಕ್ಕೋಸ್ಕರ ಈ ಹೋರಾಟವನ್ನು ಕೈಗೆ ತಗೊಂಡು ಅಂದರೆ, ದೇವಸಾಗರದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ 1000 ಎಕರೆ ಭೂಮಿಯಲ್ಲಿ ನಾನಾ ಥರದ ಹೂಗಳನ್ನು ಬೆಳೀತಿದ್ರು. ಅದರಲ್ಲಿ ಮಲ್ಲಿಗೆ, ಕನಕಾಂಬರ, ಈ ಥರದ 1000 ಎಕರೆಯ ಹೂಗಳನ್ನು ಬೆಳೆದು ಅದರಿಂದ ತಮ್ಮ ಬದುಕನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥ ಭೂಮಿಯನ್ನು ನಾವು ಸುಗಂಧ ದ್ರವ್ಯಗಳ ಸಂಬಂಧಪಟ್ಟಂಥ ಕಾರ್ಖಾನೆನೋ ಇನ್ನಿತರದೇನೋ ಮಾಡ್ತೀವಿ ಅಂತ ಸುಳ್ಳನ್ನು ಹೇಳಿ ಆ ಭೂಮಿಯನ್ನು ಪಡೆದು ಮಿಸೈಲ್ ಲ್ಯಾಬನ್ನು ಮಾಡಿ ಅದರಲ್ಲಿ ರಾಸಾಯನಿಕ ಕ್ರಿಯೆ ಆಗ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮೂಲಕ ಸಂಪೂರ್ಣ 1 ಎಕರೆ 2 ಎಕರೆ ಎಲ್ಲ ಆ ಮಲ್ಲಿಗೆ ಹೂವನ್ನು ಬೆಳೀತಾ ಇದ್ದಂಥ ಸಾವಿರಾರು ಎಕರೆ, ಉದಾಹರಣೆಗೆ 500 ಎಕರೆ ಒಂದು ಹಂತದಲ್ಲಿ, 2ನೇ ಹಂತದಲ್ಲಿ 400 ಎಕರೆ, 3ನೇ ಹಂತದಲ್ಲಿ 500 ಎಕರೆ, ಹಂತವಾಗಿ 1000 ಎಕರೆಯ ಭೂಮಿಯನ್ನು ರೈತರಿಂದ ವಶಪಡಿಸ್ಕೊಂಡ್ರು. ಅದರ ಮೇಲೆ ಅಲ್ಲಾಗ್ತಕ್ಕಂಥ ಆರೋಗ್ಯದ ಮೇಲೆ ಪರಿಣಾಮ ಬೀರೋಕ್ಕೆ ಶುರು ಆಯಿತು. ನಾನಾ ಥರದ ಕಾಯಿಲೆಗಳು ಬರೋಕ್ಕೆ ಶುರು ಆಯಿತು. ಮತ್ತು ರೈತರು ಭೂಮಿಯಲ್ಲಿ ಕಳ್ಕೊಂಡು ನಿರ್ಗತಿಕರಾಗಂಥ ಪರಿಸ್ಥಿತಿ ಬಂತು. ಈ ಹೋರಾಟದ ಪ್ರಮುಖ ಗುರಿ ಯಾಕೆ ಅಂದರೆ, ಸಾವಿರಾರು ವರ್ಷಗಳಿಂದ ನಮ್ಮ ವಂಶಕ್ಕೆ ಭೂಮಿ ಬಂದಿದೆ, ರೈತರ ವಂಶಕ್ಕೆ. ಆ ಭೂಮಿಯನ್ನು ಕಳ್ಕೊಳ್ಳೋದು, ನನ್ನ ತಾಯಿಯನ್ನು ಕಳ್ಕೊಂಡಷ್ಟೇ ದುಃಖ ಆಗ್ತದೆ. ಆದ್ದರಿಂದ ಆ ಭೂಮಿಯನ್ನು ಕಳ್ಕೊಂಡ ಮೇಲೆ ಅದೇ ಭೂಮಿಯಲ್ಲಿ ನಾನು ವಾಚ್ಮೆನ್ ಕೆಲಸ, ಒಡೆಯನಾಗಿದ್ದ ನಾನು ವಾಚ್ಮೆನ್ ಕೆಲಸಕ್ಕೆ ಹೋಗ್ಬೇಕಂತ ನೋವು ತಡೆಯೋಕ್ಕಾಗ್ತಾಯಿಲ್ಲ. ಆದ್ದರಿಂದ ಇದನ್ನು ಹೋರಾಟವನ್ನು ಕೈಗೆ ತಗೊಳ್ಬೇಕು. ಸರ್ಕಾರಗಳು ಬಹುರಾಷ್ಟ್ರೀಯ ಕಂಪನಿ ಮತ್ತು ಖಾಸಗಿಯರ ಒಡೆತನದ ಬಗ್ಗೆ ಆಲೋಚನೆ ಮಾಡ್ತದೆ ಹೊರತು ರೈತರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಅನ್ನೋ ವಿಷಯ ಭಾಳ ದೊಡ್ಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಯಾತಕ್ಕೆ, ಏನು ಕೆಲಸ ಮಾಡ್ತಾ ಇದ್ರು ಆ ಮಿಸೈಲ್ಸ್ ಮೂಲಕ ಬಿಂಗಾ ಅವರು ಆಲ್ಬರ್ಟ್ ಶಿಕಾಗೋ ಕಂಪನಿ ಲ್ಯಾಬ್ನಲ್ಲಿ? ಕೆಮಿಕಲ್ಸ್ ಪ್ರಯೋಗ ಮಾಡೋದ್ರ ಮೂಲಕ ಮಳೆಯನ್ನು ಸುರಿಸ್ತೀನಿ ಅಂತ ಹೇಳಿದ್ರು. ನಾವೆಂದೂ ಮಳೆ ಸುರಿಸೋದು ನೋಡಲೇ ಇಲ್ಲ. ಆ ಕೆಮಿಕಲ್ಸಿಂದ ಆಗುವಂಥ ಪರಿಣಾಮ ಜನ ಜಾನುವಾರುಗಳು ಸತ್ತರು, ಬೆಳೆ ನಾಶ ಆಯಿತು. ಓಕೆ, ನೀವು ಭಾಗವಹಿಸಿದ್ದೆ ಅಂತ ಹೇಳಿದ್ರಲ್ಲ 4 ಸಭೆಗಳು, ಅವು ಗುಪ್ತ ಸಭೆಗಳ ಅಥವಾ ಬಹಿರಂಗ ಸಭೆಗಳ? ಗುಪ್ತ ಸಭೆಗಳಲ್ಲವು ಎಕ್ಸಿಕ್ಯೂಟಿವ್ ಕಮಿಟಿಯವ್ರು ಕುಂತು ಪ್ರಮುಖವಾದ ವಿಷಯಗಳನ್ನ ಚರ್ಚಿಸಿ ಹೋರಾಟದ ರೂಪರೇಷೆಗಳನ್ನ ಮಾಡಬೇಕು ಅಂತಕ್ಕಂಥ ವಿಷಯ ಬಿಟ್ಟರೆ ಕೆಲವು ಬಹಿರಂಗ ಸಭೆಗಳನ್ನ ಮಾಡಿದ್ದೀರಿ. ನೋಡಿ, ಪ್ರಾಸಿಕ್ಯೂಷನ್ ಅವ್ರು ಹೇಳ್ತಾರೆ, ಈ ಸಭೆಗಳು ನಡೀತಲ್ಲ, ಇದು ರೈತರ ಸಮಸ್ಯೆಗಳನ್ನು ಚರ್ಚಿಸುವಂಥ ಸಭೆ ಆಗಿರಲಿಲ್ಲ. ಬದಲಾಗಿದು ರಾಜಾನಂದ ಸ್ವಾಮಿಯವ್ರನ್ನ ಕೊಲ್ಲೋದಕ್ಕೆ ವ್ಯೂಹ ಮಾಡಿದ್ರು. ಆ ಪಿತೂರಿಯ ಸಭೆ ಇದು, ಕೊಲೆಯ ಪಿತೂರಿ ನಡೆಸಿದ್ರು ಈ ಸಭೆಯಲ್ಲಿ ಅಂತ ಹೇಳ್ತಾರೆ. ತಾವೇನು ಹೇಳ್ತೀರಿ? ಕೊಲೆ ಪಿತೂರಿ ಇದು ಸಾಧ್ಯವಿಲ್ಲದ ಮಾತು. ನಾವು ರಾಜಾನಂದ ಸ್ವಾಮಿಗಳ ಮೇಲೆ ಯಾಕೆ ಹಲ್ಲೆ ಮಾಡೋರಾಗಲಿ, ಅವ್ರು ಕೊಲೆ ಮಾಡೋದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ. ಅವರೇ ಅಂತಲ್ಲ, ನಾವು ಎಂದೂ ಕೊಲೆಗೆ ಒಪ್ಕೊಂಡರಲ್ಲ, ಕೊಲೆ ಮಾಡೋ ಉದ್ದೇಶ ಇಲ್ಲ. ಬಿಂಗಾರು ಅವ್ರ ಮೇಲೆ ನಮ್ಮ ಭೂಮಿ ಕಿತ್ಕೊಂಡ್ರಲ್ಲ ಅನ್ನೋ ಸಿಟ್ಟು ಮಾತ್ರ ನಮಗಿತ್ತು. ರೈತರು ಎಲ್ಲರಿಗೂ ಜೀವ ಕೊಡ್ತಾರೆ ಹೊರತು ಜೀವ ತೆಗಿತಕ್ಕಂಥ ಕೆಲಸವನ್ನು ಎಂದೂ ಮಾಡೋದಿಲ್ಲ. ಅಹಿಂಸೆಯೇ ನಮ್ಮ ಹೋರಾಟದ ಪ್ರಮುಖವಾದ ಗುರಿ. ನಾವು ಈ ದೇಶದ ಅನ್ನದಾತರು, ಯಾವುದೇ ಕಾರಣಕ್ಕೂ ವಿಷ ಕೊಡೋಕ್ಕೆ ಸಾಧ್ಯವಿಲ್ಲ. ಅನ್ನವನ್ನು ಕೊಡ್ತಕ್ಕಂಥವ್ರು ಎಂದಾದರೂ ವಿಷ ಕೊಡಲಿಕ್ಕೆ ಸಾಧ್ಯವೇ? ಇದು ಸತ್ಯಕ್ಕೆ ದೂರವಾದ ಮಾತು. ಆ ಸಭೆಯಲ್ಲಿ ಯಾವ ಕೊಲೆ ಪಿತೂರಿ ಬಗ್ಗೆ ಚರ್ಚೆ ಆಗಿಲ್ಲ. ನಮ್ಮ ಉದ್ದೇಶ ಲ್ಯಾಬನ್ನು ಮುಚ್ಚಿಸಬೇಕು ಅನ್ನೋದೊಂದೇ ಪ್ರಮುಖ ಉದ್ದೇಶ. ಆ ವಿಷಯ ಮಾತ್ರ ಚರ್ಚೆ ಆಗಿದೆ. ಕೊಲೆ ಪಿತೂರಿ ಮಾಡಿದರೆ ಆ ಕೇಸಲ್ಲಿ ನನ್ನೇ ಆಗಿಬಿಟ್ರು, ಯಾವ ಕಾರಣಕ್ಕೆ ಬಿಟ್ಟರು? ಅದಕ್ಕೆ ಇದೆಲ್ಲ ಶುದ್ಧ ಸುಳ್ಳು. ಆದರೆ ಈ 4 ಜನ ಆರೋಪಿಗಳು, ಹನುಮಂತಪ್ಪ, ನರಸಿಂಹೇಗೌಡ, ದಿವಾಕರ ಮೂರ್ತಿ, ಶಿವಪತ್ರಿ, ಇವರೆಲ್ಲ ದೇವಸಾಗರದ ಬಹಿರಂಗ ಸಭೆಯ ಗಲಾಟೆಗಳಲ್ಲಿ ದೊಂಬಿ ಗಲಾಟೆ ಪುಂಡಾಟಿಕೆ ಮಾಡಿದ್ದರಿಂದ ಜೈಲಲ್ಲಿದ್ದರು ಈ ಕೊಲೆ ಆಗೋದಕ್ಕೆ ಮುಂಚೆ ಕೆಲವು ದಿವಸ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ?
ನೂರಾರು ಸಾವಿರಾರು ಸಭೆಗಳನ್ನ ನಿರಂತರವಾಗಿ ಹೋರಾಟ ಮಾಡ್ಕೊಂಬಂದಿರ್ತಕ್ಕಂಥ ನಾವು ಎಂದೂ ಹಿಂಸೆ ಆಗಿಲ್ಲ, ಎಂದೂ ಹಿಂಸೆಗೆ ಪ್ರಚೋದನೆ ಕೊಟ್ಟಿಲ್ಲ, ಎಂದೂ ಹಿಂಸೆ ಮಾಡಿಲ್ಲ. ಈ ಸಭೆಯಲ್ಲಿ ದುರುದ್ದೇಶದಿಂದ ಬಿಂಗಾ ಕಡೆಯ ಕೆಲವು ಗೂಂಡಾಗಳು ದುರುದ್ದೇಶಪೂರ್ವಕವಾಗಿ ಕಲ್ಲನ್ನೆಸ್ತಿ ಇನ್ನಿತರ ಕೆಟ್ಟ ಚಟುವಟಿಕೆಗಳ ಮೂಲಕ ದೊಂಬಿಯನ್ನು ಎಬ್ಬಿಸಿ ಆ ಮೊಕದ್ದಮೆ ರೈತರ ಮೇಲೆ ಬರುವಂಗೆ ಮಾಡಿ, ಅಂದು ಬಿಂಗಾರವರು ಗೃಹ ಮಂತ್ರಿ ಆಗಿದ್ದರು, ಅವರು ಇದನ್ನು ದುರುಪಯೋಗ ಪಡಿಸ್ಕೊಂಡು ಅಮಾಯಕರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಮೊಕದ್ದಮೆ ಓಡಿರೋದು. ಓಕೆ, ಈಗ ತಾವು ಮುಖ್ಯವಾಗಿ ಈ ಸಭೆಗಳಲ್ಲಿ ಕೊಲೆ ಪಿತೂರಿಗಲ್ಲ ಅಂದ್ರಿ, ಯಾವ್ಯಾವ ರೈತರ ಸಮಸ್ಯೆಯನ್ನು ತಾವು ಚರ್ಚಿಸಿದ್ರಿ? ರೈತರ ಸಮಸ್ಯೆಗಳು ಭಾಳ ದೊಡ್ಡ ಸಮಸ್ಯೆಗಳು. 91ನೇ ಇಸ್ವಿಯಿಂದ ಈಚೆಗೆ ಜಾಗತೀಕರಣಕ್ಕೆ ಸೈನ್ ಹಾಕಿದ್ರು. ಸರ್ಕಾರಗಳು ಜಾಗತೀಕರಣಕ್ಕೆ ಯಾವ ಉದ್ದೇಶಕ್ಕೆ ಸೈನ್ ಹಾಕಿದ್ರು ಅಂತ ಗೊತ್ತಾಗಲಿ. ಜಗತ್ತಿನ ಶ್ರೀಮಂತ ರಾಷ್ಟ್ರಗಳಲ್ಲಿ ಜಾಗತೀಕರಣಕ್ಕೆ ಒಪ್ಪಿಗೆ ಕೊಡಬೇಕಾದ್ರೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವರು ಸ್ಪರ್ಧೆಗೆ ರೆಡಿಯಾಗಬೇಕಾಗಿತ್ತು. ಯಾವುದೇ ಸ್ಪರ್ಧೆಯ ಆಲೋಚನೆ ಇಲ್ಲದೆ ಕೈಗಾರಿಕೆ ನೀತಿ ಮತ್ತು ಕೃಷಿ ನೀತಿ ಮತ್ತು ಉದ್ಯೋಗದ ನೀತಿ ಇನ್ನಿತರ ಎಲ್ಲ ನೀತಿಗಳನ್ನ ಗಂಭೀರವಾಗಿ ಆಲೋಚನೆ ಮಾಡದೆ ವಿದೇಶಿ ಬಂಡವಾಳಗಾರನ ಸ್ವಾಗತ ಮಾಡೋದ್ರ ಮೂಲಕ ಸಹಿ ಹಾಕಿದ್ರು. ಜಾಗತೀಕರಣಕ್ಕೆ ಸೈನ್ ಹಾಕಿ ಇದುವರೆಗೂ 7 ಲಕ್ಷ ರೈತರು ಸಂಪೂರ್ಣ ನಾಶ ಆದರು, ಸಂಪೂರ್ಣ ಆತ್ಮಹತ್ಯೆಗೆ ಶರಣಾದರು. ಯಾಕೆ ಅಂದರೆ ಮುಕ್ತ ಮಾರುಕಟ್ಟೆ ವ್ಯವಸ್ಥೆಗೆ ಅನುಕೂಲವನ್ನು ಮಾಡಿ ವಿದೇಶಿ ಕಂಪನಿಗಳು ತಮ್ಮ ದೇಶದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳನ್ನ ನಮ್ಮಂಥ ಹೆಚ್ಚು ಜನಸಂಖ್ಯೆ ಇರೋ ದೇಶಗಳಿಗೆ ಮಾರ್ಕೆಟ್ ಮೂಲಕ ತಮ್ಮ ಪದಾರ್ಥಗಳನ್ನ ಡಂಪ್ ಮಾಡಿ ಇಲ್ಲಿ ಕೃಷಿಯನ್ನು ಸಂಪೂರ್ಣ ನಾಶ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಯಿತು. ವಿದೇಶಿ ಕಂಪ್ನಿಗಳು ನಾವು ಬೆಳೆದಂಥ ಆಲೂಗೆಡ್ಡೆಯನ್ನು ತಗೊಂಡು ಚಿಪ್ಸ್ ಮಾಡಿ ವಾಪಸ್ ಕಳಿಸ್ತಾರೆ. ನಮ್ಮ ಆಲೂಗೆಡ್ಡೆ ಬೆಲೆ 5 ರೂಪಾಯಿ, ಅವ್ರ ಚಿಪ್ಸಿನ ಬೆಲೆ 140 ರೂಪಾಯಿ. ಯಾವ ಥರದ ಶೋಷಣೆ ಆಗ್ತಿದೆ? ಆಲೂಗೆಡ್ಡೆ ಬೆಳೆಗಾರನ ರಕ್ಷಣೆ ಮಾಡ್ತಕ್ಕಂಥದ್ದು ಎಂಥದ್ದು. ಮತ್ತು ರೈತರು ಬಡವರು ಮತ್ತು ಶ್ರೀಮಂತರು ಜಾಸ್ತಿ ಆಗ್ತಾ ಹೋಗ್ತಿರ್ತಾರೆ. ಜಾಗತೀಕರಣ ಮತ್ತು ಉದಾರೀಕರಣ ಶ್ರೀಮಂತ ಮತ್ತು ಬಡವರ ಮುಂದೆ ನಡೀತಕ್ಕಂಥ ರೇಸ್. ಶ್ರೀಮಂತ ಆರಾಮಾಗಿ ನಡ್ಕೊಂಡು ಹೋಗ್ತಿರ್ತಾನೆ, ಬಡವನಿಗೆ ಕಾಲು ಕಟ್ಕೊಂಡು ಓಡ್ತಾ ಇರ್ತಾನೆ. ಇದರಲ್ಲಿ ಯಾರು ಗೆಲ್ತಾರೆ? ಶ್ರೀಮಂತರು ಗೆಲ್ತಾರೋ ಬಡವರು ಗೆಲ್ತಾರೋ ಅಂತ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಇದನ್ನು ಭಾಳ ದೊಡ್ಡ ವಿರೋಧವಾಗಿ ರೈತ ಸಂಘ ಮೊದಲನೇದಾಗಿ ಇಂಡಿಯಾ ದೇಶದಲ್ಲಿ ಹೋರಾಟವನ್ನು ಕೈಗೆ ತಗೊಂಡ್ರು. ಆದರೆ ಸರ್ಕಾರಗಳು ಯಾವುದೇ ಮುಂದಾಲೋಚನೆ ಮಾಡದೆ ಜನರ ಮುಂದೆನೇ ಚರ್ಚೆ ಮಾಡದೆ ಸೈನ್ ಹಾಕಿ ಇವತ್ತು ಜಾಗತೀಕರಣದ ಮೂಲಕ ಕೃಷಿ ಸಂಪೂರ್ಣ ನಾಶ ಆಯ್ತದೆ. ವಿದೇಶಿ ಬಂಡವಾಳಗಳು ಅಂತ ಹೇಳ್ತೀವಿ. ನಾನು ಪ್ರಶ್ನೆ ಇಷ್ಟೇ ಭಾಳ ಮುಖ್ಯವಾದ್ದು, ಈ ದೇಶದ ಆರ್ಥಿಕ ತಜ್ಞರು ಕೃಷಿ ಬಂಡವಾಳವನ್ನೇ ಬರೆದಿಲ್ಲ. ನಾನು ಒಬ್ಬ ರೈತನ ಮಗನಾಗಿ ಒಂದನೇ ಉದಾಹರಣೆಗೆ ತಗೊಂಡ್ರೆ 20 ಲಕ್ಷ ಕೋಟಿಯನ್ನು ವ್ಯವಸಾಯಕ್ಕೆ ನಾವು ಬಳಕೆ ಮಾಡಿದ್ದೀವಿ ಮತ್ತು 3.5 ಕೋಟಿ ಜನ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸೋದ್ರಿಂದ ನಮ್ಮ ಇನ್ವೆಸ್ಟ್ಮೆಂಟು ಸುಮಾರು 10 ಲಕ್ಷ ಕೋಟಿಗಿಂತ ಅಧಿಕ. ಈ ದೇಶದ ರಾಜಕಾರಣಿಗಳಿಗೆ ಸಾಮಾನ್ಯ ಜ್ಞಾನ ಇಲ್ಲ. ಇವರಿಗೆ ಇರಬೇಕಾದ 2 ಜ್ಞಾನ ಭಾಳ ಮುಖ್ಯವಾದ್ದು. ಒಂದು ಕಾಮನ್ ಸೆನ್ಸು, ಇನ್ನೊಂದು ಹ್ಯೂಮನ್ ಸೆನ್ಸ್. ಈ 2 ಸೆನ್ಸ್ ಇಲ್ಲದೆ ಇರೋದ್ರಿಂದ ನಮ್ಮ ದೇಶದ ಕೃಷಿನೂ ಕುಸಿತಾ ಇದೆ, ಆಡಳಿತನೂ ಕುಸಿತಾ ಇದೆ. ಈ ಬರ್ಸ್ಟಾಗಿರೋ ಟ್ಯೂಬ್ಗೆ ಎಷ್ಟು ಬುಲ್ಲ ಹೊಡೆದ್ರು ಬದಲಾವಣೆ ಆಗ್ತಾಯಿಲ್ಲ. ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, 1 kg ತಲೆ ಕೂದಲು 5400 ರೂಪಾಯಿ, 1 ಟನ್ ಕಬ್ಬು 1800 ರೂಪಾಯಿ. ನನಗನ್ನಿಸ್ತದೆ ಈ ದೇಶದಲ್ಲಿ ಕೂದಲಿಗಿಂತ ಕಬ್ಬಿನ ರೇಟ್ ಕಡಿಮೆ ಆಯ್ತದೆ ಅಂದರೆ ನಾವು ಸರ್ಕಾರಕ್ಕೆ ಹೇಳ್ಬೇಕಾಯ್ತದೆ, ಕೂದಲು ಗಿಡ ಇದ್ರೂ ಕೊಡಪ್ಪ, ಕಬ್ಬು ನಿಲ್ಲಿಸ್ಬಿಡ್ತೀವಿ, ಕೂದಲು ಗಿಡ ಹಾಕಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದೆ. ರೈತರಿಗೆ ಅಂತ ಒಂದು ಮಾರ್ಕೆಟ್ ಇಲ್ಲ. ಆಮೇಲೆ ಯಾವುದೇ ಯೂನಿವರ್ಸಿಟಿಗಳಿಗೂ ಈ ಕೃಷಿ ಸುದ್ದಿನೇ ಇಲ್ಲ. ನಾನು ಮೊನ್ನೆ ಯಾವುದೋ ಒಂದು ಕಾಲೇಜ್ಗೆ ಹೋಗಿದ್ದೆ, ನನ್ನ ಕರೆದು ರೈತ ಸಂಘದ ಪರವಾಗಿ ಭಾಷಣ ಮಾಡುವಂತ. ಯಾರ್ಯಾರಿಗೂ ಊಟಕ್ಕೆ ಬೇಕು ಕೈ ಎತ್ತಿ ಅಂದರೆ ವಿದ್ಯಾವಂತರನ್ನ ಎಲ್ಲರೂ ಎತ್ತಿದ್ರು. ಯಾರು ಹಳ್ಳಿಗೆ ಬರ್ತೀರಿ ಕೈ ಎತ್ತಿ ಅಂದರೆ 3 ಜನ ಎತ್ತಿದ್ರು. ಇದೊಂದು ಆಶ್ಚರ್ಯಕರವಾದ ಸಂಗತಿ. ಇದು ಎಲ್ಲರಿಗೂ ಊಟ ಬೇಕಂತೆ, ಆದರೆ ರೈತರು ಕೆಲಸ ಬೇಡವಂತೆ. ಇದೊಂದು ದುರಂತ ಈ ದೇಶದಲ್ಲಿ.
ಉದಾಹರಣೆಗೆ ನೋಡಿ, ಕಾರ್ ತಗೊಳ್ಳಿ, ಅಲ್ಲೇ ಸ್ಥಳದಲ್ಲಿ ಕಾರ್ ಕೊಡ್ತೀನಿ ಅಂತ ಮೇಳ ಮಾಡ್ತಾರೆ ಅವರು. ಯಾಕೆ? ಬ್ಯಾಂಕ್ಗಳು 1,000 ಎಮ್ಮೆ, 5,000 ಹಸ, 10,000 ಕುರಿ ಮಾಡಿ, ಬನ್ನಿ ಇಲ್ಲೇ ಸ್ಥಳದಲ್ಲಿ 50 ಕುರಿಯನ್ನು ಕೊಡಲಾಗುತ್ತೆ, 70 ಎಮ್ಮೆಯನ್ನು ಕೊಡಲಾಗುತ್ತೆ. ಈ ಮೇಳ ಯಾಕೆ ಮಾಡೋಕ್ಕಿಲ್ಲ? ಕಾರ್ ತಗೊಂಡೋಗಿ ಏನು ಕರೆಯೋ ಕಾರ್ನಲ್ಲಿ ನಾವು? ಯಾವ ಥರದ ಮೇಳ ಆಗಬೇಕಾಗಿತ್ತು ಈ ದೇಶದಲ್ಲಿ? 75 ಭಾಗ ರೈತರಿಗೆ ಸಂಬಂಧಪಟ್ಟ ಮೇಳ ಆಗಬೇಕಾ? ಒಂದು ಸರ್ಕಾರಕ್ಕೆ ಜವಾಬ್ದಾರಿ ಇದ್ದರೆ ಕೃಷಿಗೆ ಭೂಮಿ ರಿಸರ್ವ್ ಮಾಡಬೇಕು, ಕೈಗಾರಿಕೆಗೆಲ್ಲ ರಿಸರ್ವ್ ಮಾಡೋದು. ಒಂದು ಕಡೆ ನಗರೀಕರಣ, ಇನ್ನೊಂದು ಕಡೆ ವ್ಯವಸಾಯ ಕ್ಷೇತ್ರವನ್ನು ಕೈಬಿಟ್ಟು ವಯಸ್ಸಾದ ವೃದ್ಧರು ಮಾತ್ರ ಹಳ್ಳಿಲಿ ಉಳಿತಕ್ಕಂಥ ಪರಿಸ್ಥಿತಿ ಬರ್ತಿದೆ. ಮತ್ತು ಗ್ಲೋಬಲ್ ಇನ್ವೆಸ್ಟರ್ನ ಇನ್ವೈಟ್ ಮಾಡ್ತಿರೋದು. ಬ್ರಿಟಿಷ್ನವ್ರು ಹಿಂಗೆ ಬಂದದ್ದು. ಬ್ರಿಟಿಷ್ನವ್ರು ಬಂದದ್ದು ಉದ್ದೇಶ ಏನು? ನಿಮ್ಮ ದೇಶ ಉದ್ಧಾರ ಮಾಡ್ತೀವಿ, ರಾಜ್ಯ ಉದ್ಧಾರ ಮಾಡ್ತೀವಿ ಅಂತ ಹೇಳಲಿಕ್ಕೆಲ್ಲ ಬಂದದ್ದು. ಅವರು ತಮ್ಮ ವ್ಯಾಪಾರವನ್ನು ಮಾಡಿ ಈ ರಾಷ್ಟ್ರದ ಸಂಪತ್ತನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಉದ್ದೇಶಕ್ಕೋಸ್ಕರ ಬ್ರಿಟಿಷ್ನವ್ರು ಬಂದರು. ಸೇಮ್ ಅವರು ಆಗ ಬಂದಂಥ ಪದ್ಧತಿ ಬೇರೆ, ಈಗ ಬಂದಿರೋಂಥ ಪದ್ಧತಿ ಬೇರೆ. ಆಗ ಹಡಗಿನಿಂದ ಬರಬೇಕಾಗಿತ್ತು, ಈಗ ಅದಕ್ಕಿಂತ 10 ಪಟ್ಟು ಜಲ್ದಿ ಬರ್ಬೋದು. ರೈತ ಸಂಘ ಸಾಮಾನ್ಯವಾದ ವಿಷಯ ಅಲ್ಲ. ಜಗತ್ತಿನ ಯಾರಿಗೂ ಶೋಷಣೆ ಆಗಬಾರ್ದು. ನಮ್ಮ ದೇಶದ ಸಂಸ್ಕೃತಿ ಮತ್ತು ಆಹಾರ ಭದ್ರತೆ ಮತ್ತು ಕೈಗಾರಿಕಾ ಭದ್ರತೆ, ಉದ್ಯೋಗ ಭದ್ರತೆ, ಜೀವನ ಭದ್ರತೆ ಎಲ್ಲವೂ ಉಳಿಸ್ಕೊಳ್ಳೋಕ್ಕೋಸ್ಕರನೇ ರೈತ ಸಂಘ ಹೋರಾಟ ಮಾಡ್ತೀವಿ. ಆದರೆ ಇವತ್ತಿನ ಸರ್ಕಾರಗಳು ನಮ್ಮ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ನಮ್ಮ ಬದುಕು ದುಡಿಯುವ ಕ್ಷೇತ್ರವನ್ನು ರಕ್ಷಣೆ ಮಾಡಿ, ಬರೀ ರೈತರೇ ಅಲ್ಲ, ಎಲ್ಲ ಊಟ ಮಾಡೋ ಜೀವಿಗಳನ್ನ ರಕ್ಷಣೆ ಮಾಡೋದು. ಯಾರ್ಯಾರು ಊಟ ಮಾಡ್ತೀರಿ ಅವರೆಲ್ಲರೂ ರೈತರ ಅಭಿಮಾನಿ ಸಂಘ ಕಟ್ಕೋಬೇಕು. ಯಾವುದೋ ಸಿನಿಮಾದವ್ರು ಸಂಘ ಕಟ್ಕೊತಿದ್ದೀರ, ಆಶ್ಚರ್ಯ. ಯಾವ ಸಿನಿಮಾದವರು ನಿಮ್ಗೆ ಊಟ ಕೊಡ್ತಾ ಇಲ್ಲ. ನೀವು ನಿಜವಾಗಲೂ ಸಂಘ ಕಟ್ಟಬೇಕು ಅಂತ ಆಸೆ ಇದ್ದರೆ ರೈತರ ಅಭಿಮಾನಿ ಸಂಘವನ್ನು ಯಾರ್ಯಾರು ಊಟ ಮಾಡ್ತೀರಿ ನೀವು ಕಟ್ಕೊಂಡ್ರೆ ನೀವು ಉಳಿತೀರಿ, ರೈತರು ಉಳಿತಾರೆ.